In this video, we can learn about the topic like two-dimensional array. ಈ ವಿಡಿಯೋದಲ್ಲಿ ನಾವು two-dimensional array ಬಗ್ಗೆ ತಿಳ್ಕೊಳ್ಳೋಣ. In two-dimensional array, data is stored in rows and columns. One-dimensional array ಅಲ್ಲಿ ಡೇಟಾ ಬರೀ ರೋಸ್ ಅಲ್ಲಿ ಅಷ್ಟೇ ಸ್ಟೋರ್ ಆಗ್ತಿತ್ತು. ಆದ್ರೆ two-dimensional array ಅಲ್ಲಿ ಡೇಟಾ ರೋಸ್ ವೈಸ್ ಸ್ಟೋರ್ ಆಗಿರುತ್ತೆ, ಅದೇ ರೀತಿ ಕಾಲಮ್ ವೈಸ್ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಿದೆ. ಇದು ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಡೇಟಾ ಟೈಪ್ ವೇರಿಯಬಲ್ ನೇಮ್ ಅಂತ ತಗೊಂಡಿದ್ದೀನಿ ಅಥವಾ ಅರೇ ನೇಮ್ ಅಂತಾನು ತಗೋಬಹುದು. ನೆಕ್ಸ್ಟ್ ರೋ ಸೈಜ್, ಆಮೇಲೆ ಇಲ್ಲಿ ಕಾಲಮ್ ಸೈಜ್ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಂಟ್ ಅನ್ನೋದು ಡೇಟಾ ಟೈಪ್, ಎ ಅನ್ನೋದು ನಾನು ವೇರಿಯಬಲ್ ನೇಮ್ ಅಂತ ತಗೊಂಡಿದ್ದೀನಿ, 2 ಅನ್ನೋದು ಏನಂತ ತಗೊಂಡಿದ್ದೀನಿ, ರೋ ಸೈಜ್ ಅಂತ ತಗೊಂಡಿದ್ದೀನಿ. ಅದೇ ರೀತಿ 3 ಅನ್ನೋದನ್ನ ಕಾಲಮ್ ಸೈಜ್ ಅಂತ ತಗೊಂಡಿದ್ದೀನಿ. ಯಾವಾಗ್ಲೂ ಫಸ್ಟ್ ರೋ ಸೈಜ್ ಇರುತ್ತೆ, ಆಮೇಲೆ ಕಾಲಮ್ ಸೈಜ್ ಇರುತ್ತೆ. ಹಂಗೆ ಇಲ್ಲಿ ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ. ಇದ್ರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ನೋಡೋದಾದ್ರೆ 2 into 3, 2 3s 6 ಎಲಿಮೆಂಟ್ಸ್ ಇರುತ್ತೆ ಈ ಅರೇಯಲ್ಲಿ. ನಾನು 1 2 3 4 5 6 ಅಂತ ಇನಿಷಿಯಲೈಸ್ ಮಾಡಿದ್ದೀನಿ. ನಾನು ಹೇಳ್ದೆ ನಿಮ್ಗೆ two-dimensional ಅರೇಯಲ್ಲಿ ಎಲಿಮೆಂಟ್ಸ್ ರೋ ವೈಸ್ ಸ್ಟೋರ್ ಆಗಿರುತ್ತೆ, ಕಾಲಮ್ ವೈಸ್ ಸ್ಟೋರ್ ಆಗಿರುತ್ತೆ ಅಂತ. 2 ರೋಸ್ ಇದೆ ಮತ್ತೆ 3 ಕಾಲಮ್ಸ್ ಇದೆ ಅಂತ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ರೋಸ್ ಅಂತ ಕರೀತಾರೆ. ಅದೇ ರೀತಿ ಇದಕ್ಕೆ ನಾವು ಕಾಲಮ್ ಅಂತ ಕರಿತೀವಿ. 2 ರೋಸ್ ಇದಾವೆ, ಅದೇ ರೀತಿ 3 ಕಾಲಮ್ಸ್ ಇದಾವೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ 2D ಅರೇನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ m ಮತ್ತೆ n ಅನ್ನೋ ವೇರಿಯಬಲ್ ನ ಸಹಿತ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನಾನು ಯೂಸರ್ ಮುಖಾಂತರ ಅವ್ನ್ ಕೊಡೋಂತ ವ್ಯಾಲ್ಯೂನ ಇಂಪುಟ್ ಮಾಡ್ಕೊಳೋದ್ರಿಂದ ನಾನಿಲ್ಲಿ m ಮತ್ತೆ n ಅನ್ನೋ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯೂಸರ್ ಕೇಳ್ತಾ ಇದ್ದೀನಿ ಎಂಟರ್ ದಿ ಮ್ಯಾಕ್ಸಿಮಮ್ ಲಿಮಿಟ್, ಎಂಟರ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ವ್ಯಾಲ್ಯೂನ ಎಂಟರ್ ಮಾಡಿ ಅಂತ ಕೇಳಿದ್ದೀನಿ. ಅದೇ ರೀತಿ ಅವ್ನು ವ್ಯಾಲ್ಯೂ ಮಾಡಿರೋದನ್ನ ಫಸ್ಟ್ ಇಂದ ನಾನು ಏನಂತ ತಗೊಂಡಿದ್ದೀನಿ, m ಅನ್ನೋದು ಬಂದು ರೋ ಸೈಜಿಗೆ ತಗೊಂಡಿದ್ದೀನಿ, ಅದೇ ರೀತಿ n ಅನ್ನೋದು ಬಂದು ಕಾಲಮ್ ಸೈಜಿಗೆ ತಗೊಂಡಿದ್ದೀನಿ. ರೋ ಸೈಜ್ ಏನಾಗುತ್ತೆ, ಅವ್ನು ಎಂಟರ್ ಮಾಡಿ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ, ಅವ್ನು ಮಾಡಿರೋ ಎಲಿಮೆಂಟ್ ನ ರೋ ಅಂತ ತಗೊಳುತ್ತೆ. ಅದೇ ರೀತಿ ಸೆಕೆಂಡ್ ಮಾಡಿರೋದನ್ನ ಕಾಲಮ್ ಅಂತ ತಗೊಳುತ್ತೆ. ಅದೇ ರೀತಿ ಅದನ್ನ ನಾನಿಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಇಂಟ್ i is equal to 0, i less than m, i plus plus ಅಂತ ಕಂಡೀಷನ್ ಬರ್ಕೊಂಡಿದ್ದೀನಿ. ಅದನ್ನ ನಾನು ಇಲ್ಲಿ ನೆಸ್ಟೆಡ್ ಲೂಪ್ ನ ಯೂಸ್ ಮಾಡಿದ್ದೀನಿ. ನೆಸ್ಟೆಡ್ ಲೂಪ್ ಅಂತ ಅಂದ್ರೆ ಒಂದ್ ಲೂಪ್ ನ ಇನ್ನೊಂದ್ ಲೂಪ್ ಒಳಗೆ ನೆಸ್ಟಿಂಗ್ ಮಾಡಿದ್ರೆ ನಾವು ನೆಸ್ಟೆಡ್ ಅಂತ ಕರಿತೀವಿ. ನೆಸ್ಟೆಡ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮಗಲ್ಲೇ ಆಲ್ರೆಡಿ ಹೇಳಿದ್ದೀನಿ. ಅದನ್ನ ವಿಡಿಯೋ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಳ್ಳಿ. ಇಲ್ಲಿ i ಅನ್ನೋದನ್ನ ಸಹಿತ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ j ಅನ್ನೋ ವೇರಿಯಬಲ್ ನ ಸಹಿತ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. i ಅನ್ನೋದು ಬಂದ್ಬಿಟ್ಟು ರೋ ಸೈಜಿಗೆ ಆಗುತ್ತೆ, j ಅನ್ನೋದು ಬಂದ್ಬಿಟ್ಟು ಕಾಲಮ್ ಸೈಜಿಗೆ ಆಗುತ್ತೆ. ಅವ್ನು ಎಂಟರ್ ಮಾಡಿರೋಂಥ ವ್ಯಾಲ್ಯೂ a of 0, 0 ಈ ಜಾಗದಲ್ಲಿ ಹೋಗಿ ಫಸ್ಟ್ ಎಲಿಮೆಂಟ್ ಕೊಡುತ್ತೆ. ಇದೇ ರೀತಿ ಪ್ರೋಸೆಸ್ ರಿಪೀಟ್ ಆಗಿ ಅವ್ನು ಎಲ್ಲಿ ತನಕ ಎಂಟರ್ ಮಾಡಿರ್ತಾನಲ್ಲ ಅಲ್ಲಿ ತನಕ ಹೋಗಿ ವ್ಯಾಲ್ಯೂ ಕೂರುತ್ತೆ ಅಂತ ಹೇಳ್ಬೋದು. ಅವ್ನು ಏನ್ ಎಂಟರ್ ಮಾಡಿದಾನೆ ಅದನ್ನ ನಾನು ಇನ್ನೊಂದ್ಸತಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಇದನ್ನ ರನ್ ಮಾಡಿ ನೋಡೋಣ. ಕೇಳ್ತಾ ಇದೆ ಎಂಟರ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಹೇಳ್ತಿದೆ. ನಾನು 2 ಅಂತ ಹೊಡೆದಿದ್ದೀನಿ. ಈ 2 ಬಂದ್ಬಿಟ್ಟು ರೋ ಸೈಜ್ ಅಂತ ತಗೊಳುತ್ತೆ. ಅದೇ ರೀತಿ ನಾನು ನೆಕ್ಸ್ಟ್ 3 ಅಂತ ಹೊಡೆದೆ. 3 ಅನ್ನೋದು ಬಂದ್ಬಿಟ್ಟು ಕಾಲಮ್ ಸೈಜ್ ಅಂತ ತಗೊಳುತ್ತೆ. ಎಂಟರ್ 6 ಎಲಿಮೆಂಟ್ಸ್ ಅಂತ ಕೇಳ್ತಿದೆ. ನಾನು 1 2 3 4 5 6 ಅಂತ ಟೈಪ್ ಮಾಡಿದೆ. ನೋಡ್ತಾ ಇರ್ಬೋದು, ಅರೇ ಎಲಿಮೆಂಟ್ಸ್ ಇಲ್ಲಿ ರೋ 2 ರೋಸ್ ಬಂದಿದೆ, ಅದೇ ರೀತಿ 3 ಕಾಲಮ್ಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.